ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ಸಾಗರವನ್ನು ಜಿಲ್ಲೆಯಾಗಿ ರಚಿಸಲು ಇಂದು ಪೂರ್ವಭಾವಿ ಸಭೆ. ನನ್ನ ಹೆಸರು ಸುಂದರ್ ಸಿಂಗ್, ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು, ನಗರಸಭಾ ಸದಸ್ಯರು ಹಾಗೂ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರು. ಸಾಗರ ಜಿಲ್ಲೆ ರಚನೆಗೆ ಆಗ್ರಹಿಸುವ ಬಗ್ಗೆ ನಾಗರಿಕ ಸಭೆಯನ್ನು ಕರೆದಿದ್ದೀವಿ. 5ನೇ ತಾರೀಕು 4 ಗಂಟೆಗೆ ರಂಗಮಂದಿರ, ನಗರಸಭೆ ರಂಗಮಂದಿರದಲ್ಲಿ. ಈ ಕೇಂದ್ರ ಸರ್ಕಾರದ ಆದೇಶದಂತೆ ರಾಜ್ಯ ಸರ್ಕಾರ ಈಗಾಗಲೇ ಬೆಳಗಾಂ ಮತ್ತು ತುಮಕೂರು ಜಿಲ್ಲೆಯನ್ನು ಒಡೆದು 2 ಭಾಗಗಳಾಗಿ ವಿಂಗಡಿಸುವತ್ತ ಗಮನವನ್ನು ಸೆಳೆದಿದ್ದರಿಂದ ಈ ಶಿವಮೊಗ್ಗ ಜಿಲ್ಲೆಯೂ ಕೂಡ ಒಡೆದು 2 ಭಾಗವಾಗಿ ವಿಂಗಡಿಸುವ ಸಾಧ್ಯತೆ ಇರೋದ್ರಿಂದ ಸಾಗರಕ್ಕೆ ಆದ್ಯತೆ ಜಾಸ್ತಿ ಇದೆ. ಸಾಗರವನ್ನು ಜಿಲ್ಲೆ ಮಾಡಿರಿ ಅಂಥೇಳಿ 5ನೇ ತಾರೀಕು 4 ಗಂಟೆಗೆ ನಗರಸಭೆಯ ರಂಗಮಂದಿರದಲ್ಲಿ ಎಲ್ಲ ನಾಗರಿಕರ ಸಮಾಲೋಚನಾ ಸಭೆಯನ್ನು ಕರೆಯಲಾಗಿದೆ. ಭಾಳಷ್ಟು ಜನ ಬೆಂಬಲ ಇದಕ್ಕೆ ಪೂರಕವಾಗಿ ಸ್ಪಂದನೆಯನ್ನು ನೀಡಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಸಮಾಲೋಚನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು. ಮುಂದಿನ ಹೋರಾಟದ ಬಗ್ಗೆ ನಿರ್ಧಾರವನ್ನು ಆ ಸಮಾಲೋಚನಾ ಸಭೆಯಲ್ಲಿ ತೆಗೆದುಕೊಳ್ಬೇಕು. ಅದೇ ರೀತಿಯಲ್ಲಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿ, ಒಂದು ನಾಗರಿಕ ಸಮಿತಿಯನ್ನು ರಚನೆ ಮಾಡಿ, ಹೋರಾಟ ಸಮಿತಿಯನ್ನು ರಚನೆ ಮಾಡಿ ಸಾಗರ ಜಿಲ್ಲಾ ಕೇಂದ್ರ ಆಗಲಿಕ್ಕೆ ಅರ್ಹತೆ ಇರತಕ್ಕಂಥ, ಯೋಗ್ಯತೆ ಇರತಕ್ಕಂಥ ಎಲ್ಲ ವಿಚಾರಗಳನ್ನು ಸ್ಪಷ್ಟಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿಗಳ ಸರ್ಕಾರದ ಗಮನವನ್ನು ಸೆಳೆದು ಸಾಗರ ಜಿಲ್ಲೆಗೆ ಆಗ್ರಹಿಸುವ ಒಂದು ಕೆಲಸವನ್ನು, ಹೋರಾಟವನ್ನು ಎಲ್ಲರೂ ಕೂಡಿ ಮಾಡಬೇಕಾಗಿದೆ. ಎಲ್ಲರೂ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಿಕೊಡಬೇಕಾಗಿ ವಿನಂತಿಯನ್ನು ಮಾಡ್ತಾಯಿದ್ದೇವೆ. 5ನೇ ತಾರೀಕು 4 ಗಂಟೆಗೆ ನಗರಸಭೆ ರಂಗಮಂದಿರದಲ್ಲಿ ಸಾಗರ ಜಿಲ್ಲಾ ಹೋರಾಟ ಸಮಿತಿಯಿಂದ ಸಾಗರ ಜಿಲ್ಲಾ ಕೇಂದ್ರವನ್ನು ಮಾಡಲಿಕ್ಕೆ ಸಭೆಯನ್ನು ಕರೆಯಲಾಗಿದೆ. 5ನೇ ತಾರೀಕು 4 ಗಂಟೆಗೆ ದಯಮಾಡಿ ಎಲ್ಲ ನಾಗರಿಕರು ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಿ ಹೋರಾಟದ ರೂಪುರೇಷೆಯನ್ನು ನಿರೂಪಿಸಬೇಕು. ಅದೇ ರೀತಿಯಲ್ಲಿ ಒಂದು ನಾಗರಿಕ ಸಮಿತಿಯನ್ನು ರಚನೆ ಮಾಡಿಸಬೇಕು ಅಂಥೇಳಿ ತಮ್ಮ ಎಲ್ಲ ನಾಗರಿಕರಲ್ಲಿ, ಎಲ್ಲ ಪಾರ್ಟಿ ಪಕ್ಷದ ಮುಖಂಡರಲ್ಲಿ, ಎಲ್ಲ ವಿದ್ಯಾರ್ಥಿನಿಯರಲ್ಲಿ, ಸರ್ವ ವರ್ತಕರಲ್ಲಿ, ಆಟೋ ಚಾಲಕರು, ಕಾರ್ ಚಾಲಕರು ಎಲ್ಲರಲ್ಲೂ ನಾವು ನಮ್ಮ ಹೋರಾಟ ಸಮಿತಿಯ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಏನಂತ ಹೇಳ್ಕೊಡ್ರಿ. ಬಸವರಾಜು, ಜಿಲ್ಲಾ ಹೋರಾಟ ಸಮಿತಿಯಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ ಭಾಗವಹಿಸಿದ್ದೀವಿ. ನಾನು ಹೆಸರು ರೇವಣಪ್ಪ ಅಂತೇಳಿ, ರಿಟೈರ್ಡ್ ಟ್ರೆಜರಿ ಆಫೀಸರ್. ನಾನು ಈ ಸಾಗರ ತಾಲೂಕು ಜಿಲ್ಲೆ ಮಾಡುವ ಸಂಬಂಧ ನಾನು ಈ ಹೋರಾಟದಲ್ಲಿ ಭಾಗವಹಿಸಿದ್ದೀನಿ. ಮಂಜುನಾಥ್, APMC ಇರೋದು. ಜಿಲ್ಲಾ ಹೋರಾಟ ಸಮಿತಿ ಎಲ್ಲ ಸಂಘಟನೆಗಳನ್ನು ಸೇರಿಸಿ, ಎಲ್ಲ ಪಕ್ಷದ ಸಂಘಟನೆಗಳನ್ನು ಸೇರಿಸಿ ಎಲ್ಲ ಹೋರಾಟ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಮಾಡ್ತಾಯಿದ್ದೀವಿ.